ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನನ್ನ ಜೀವನದ ಒಂದು ಸಣ್ಣ ಸತ್ಯವನ್ನು ಕೇಳೋಣ ಬನ್ನಿ. ನಾನು ತುಂಬಾ ಸಾಮಾನ್ಯ ಹುಡುಗಿ. ನನ್ನ ಜೀವನದಲ್ಲಿ ವಿಶೇಷ ಅಂಶ ಏನೂ ಇರಲಿಲ್ಲ. ಬಡತನ, ಸೀಮಿತ ಅವಕಾಶಗಳು, ಕೆಲವೊಮ್ಮೆ ನಂಬಿಕೆ ಕಳೆದುಕೊಳ್ಳುವ ದಿನಗಳು, ಇವೆಲ್ಲವೂ ನನ್ನ ಜೊತೆ ಇದ್ದವು. ಆದರೆ ಒಂದು ವಿಷಯ ಮಾತ್ರ ನನ್ನೊಳಗೆ ಸದಾ ಜೀವಂತವಾಗಿತ್ತು, ಒಂದು ಕನಸು. ಆ ಕನಸು ಏನಂದ್ರೆ, ನಾನು ಒಂದಾದರೂ ದಿನ ನನ್ನ ಪರಿಸ್ಥಿತಿಯನ್ನ ಬದಲಾಯಿಸಬೇಕು ಎಂಬುದು. ಶಾಲೆಯಲ್ಲಿ ಓದುತ್ತಿದ್ದಾಗ ಹಲವರು ನನಗೆ ಹೇಳುತ್ತಿದ್ರು, ನಿನ್ನಿಂದ ದೊಡ್ಡದಾಗಿ ಏನೂ ಆಗೋದಿಲ್ಲ. ಮೊದಲಿಗೆ ಆ ಮಾತುಗಳು ನನಗೆ ನೋವು ಕೊಡುತ್ತಿರಲಿಲ್ಲ, ಆದರೆ ನಿಧಾನವಾಗಿ ಅವು ನನ್ನ ಮನಸ್ಸಿನೊಳಗೆ ನುಗ್ಗತೊಡಗಿದವು. ಒಂದು ಹಂತದಲ್ಲಿ ನಾನು ಕೂಡ ನನ್ನನ್ನೇ ಅನುಮಾನಿಸಲು ಶುರು ಮಾಡಿದೆ. ನಾನು ನಿಜವಾಗಿಯೂ ಅಷ್ಟು ಸಾಮಾನ್ಯಳಾ? ನನ್ನ ಕನಸುಗಳೇ ತಪ್ಪಾ? ಆದರೆ ಒಂದು ದಿನ ನಾನು ಕನ್ನಡಿಯ ಮುಂದೆ ನಿಂತು ನನ್ನನ್ನೇ ನೋಡಿಕೊಂಡೆ. ನನ್ನ ಕಣ್ಣುಗಳಲ್ಲಿ ಭಯಕ್ಕಿಂತ ಹೆಚ್ಚು ಹೋರಾಟ ಕಂಡಿತು. ಆ ಕ್ಷಣದಲ್ಲಿ ನಾನು ಒಂದು ನಿರ್ಧಾರ ಮಾಡಿದೆ. ಜಗತ್ತು ನನ್ನ ಮೇಲೆ ನಂಬಿಕೆ ಇಡದಿದ್ರೂ ಪರವಾಗಿಲ್ಲ, ಆದರೆ ನಾನು ನನ್ನ ಮೇಲೆ ನಂಬಿಕೆ ಇಡುತ್ತೇನೆ. ಆ ನಿರ್ಧಾರದಿಂದ ನನ್ನ ಜೀವನ ಸಂಪೂರ್ಣ ಬದಲಾಗಲಿಲ್ಲ, ಆದರೆ ನನ್ನ ಮನಸ್ಸು ಬದಲಾಗಿದೆ. ನಾನು ಹೆಚ್ಚು ಶ್ರಮಿಸಲು ಶುರು ಮಾಡಿದೆ. ಬೆಳಗ್ಗೆ ಬೇಗ ಎದ್ದು ಓದುತ್ತಿದ್ದೆ, ಸಮಯ ಸಿಕ್ಕಾಗ ಕೆಲಸ ಮಾಡುತ್ತಿದ್ದೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನನ್ನ ಕನಸುಗಳನ್ನು ನೆನೆದು ಮತ್ತೆ ಓದುತ್ತಿದ್ದೆ. ಕೆಲವೊಮ್ಮೆ ತುಂಬ ದಣಿವಾಗುತ್ತಿತ್ತು, ಕೆಲವೊಮ್ಮೆ ಇದಕ್ಕೇನು ಅರ್ಥ ಅನಿಸುತ್ತಿತ್ತು. ಆದರೆ ಪ್ರತಿ ಸಾರಿ ನಾನು ನನ್ನೊಳಗಿನ ಒಂದು ಧ್ವನಿಯನ್ನು ಕೇಳುತ್ತಿದ್ದೆ, ನಿಲ್ಲಬೇಡ. ನನ್ನ ಪ್ರಯತ್ನಗಳಿಗೆ ತಕ್ಷಣ ಫಲ ಸಿಗಲಿಲ್ಲ. ಸೋಲುಗಳು ಬಂದವು. ಪರೀಕ್ಷೆಯಲ್ಲಿ ನಿರೀಕ್ಷಿಸಿದ ಅಂಕ ಬರಲಿಲ್ಲ. ಅವಕಾಶಗಳು ಕೈತಪ್ಪಿದವು. ಕೆಲವರು ಮತ್ತೆ ನಕ್ಕರು. ಆದರೆ ಈ ಬಾರಿ ನಾನು ಮುರಿದು ಬೀಳಲಿಲ್ಲ. ಯಾಕೆಂದ್ರೆ ನಾನು ಕಲಿತಿದ್ದೆ, ಸೋಲು ಅಂತ್ಯ ಅಲ್ಲ, ಅದು ದಾರಿ ತೋರಿಸುವ ಗುರು. ಪ್ರತಿಯೊಂದು ಸೋಲಿನ ನಂತರ ನಾನು ಇನ್ನಷ್ಟು ಬಲಿಷ್ಠನಾಗುತ್ತಿದ್ದೆ. ನಾನು ಅರಿತದ್ದೇನೆಂದರೆ, ನಮ್ಮ ಪರಿಸ್ಥಿತಿ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಮ್ಮ ಮನಸ್ಸು ನಿರ್ಧರಿಸುತ್ತದೆ. ಹಣ ಇಲ್ಲದಿರಬಹುದು, ಬೆಂಬಲ ಇಲ್ಲದಿರಬಹುದು, ಆದರೆ ಧೈರ್ಯ ಇದ್ರೆ ಸಾಕು. ನಾನು ದಿನವೂ ನನ್ನನ್ನೇ ಪ್ರೇರೇಪಿಸಿಕೊಳ್ಳುತ್ತಿದ್ದೆ. ಇಂದು ಕಷ್ಟವಾದರೂ ನಾಳೆ ಸುಲಭವಾಗುತ್ತದೆ ಎಂದು ಹೇಳಿಕೊಂಡೆ. ಸಣ್ಣ ಸಣ್ಣ ಯಶಸ್ಸುಗಳು ಬರತೊಡಗಿದವು. ಒಂದು ಪ್ರಶಂಸೆ, ಒಂದು ಅವಕಾಶ, ಒಂದು ಮೆಚ್ಚುಗೆ. ಇವುಗಳು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ನಾನು ಅರ್ಥ ಮಾಡಿಕೊಂಡದ್ದೇನೆಂದರೆ, ಯಶಸ್ಸು ಒಂದೇ ದಿನ ದೊಡ್ಡದಾಗಿ ಬರೋದಿಲ್ಲ, ಅದು ಸಣ್ಣ ಸಣ್ಣ ಹೆಜ್ಜೆಗಳಾಗಿ ಬರುತ್ತದೆ. ಪ್ರತಿದಿನದ ಪರಿಶ್ರಮ, ಪ್ರತಿದಿನದ ತ್ಯಾಗ, ಪ್ರತಿದಿನದ ಹೋರಾಟ, ಇವೆಲ್ಲ ಸೇರಿ ಯಶಸ್ಸಿನ ರೂಪ ಪಡೆಯುತ್ತವೆ. ಇಂದು ನಾನು ನನ್ನ ಪ್ರಯಾಣವನ್ನು ಹಿಂದಿರುಗಿ ನೋಡಿದಾಗ ನನಗೆ ಹೆಮ್ಮೆಯಾಗುತ್ತದೆ. ನಾನು ಇನ್ನೂ ದೊಡ್ಡ ಸಾಧಕನಾಗಿರ್ಲಿಕ್ಕಿಲ್ಲ, ಆದರೆ ನಾನು ನಿನ್ನೆಗಿಂತ ಉತ್ತಮ ವ್ಯಕ್ತಿ, ನಾನು ನಿನ್ನೆಗಿಂತ ಹೆಚ್ಚು ಧೈರ್ಯಶಾಲಿ. ಅದೇ ನನ್ನ ಗೆಲುವು. ಇಂದು ನಾನು ನಿಮಗೆ ಹೇಳಬೇಕಾದ ಒಂದು ಮಾತಿದೆ. ನೀವು ಈಗ ಎಲ್ಲಿ ಇದ್ದೀರೋ ಅದು ನಿಮ್ಮ ಅಂತ್ಯ ಅಲ್ಲ. ನೀವು ಎಷ್ಟು ಬಾರಿ ಸೋತಿದ್ದೀರೋ ಅದು ನಿಮ್ಮ ಮೌಲ್ಯವನ್ನು ತೋರಿಸುವುದಿಲ್ಲ. ನಿಮ್ಮೊಳಗೆ ಇರುವ ಶಕ್ತಿ, ನಿಮ್ಮ ಕನಸುಗಳ ಮೇಲೆ ಇರುವ ನಂಬಿಕೆ, ಅದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಜೀವನ ನಿಮ್ಮನ್ನು ಪರೀಕ್ಷಿಸಬಹುದು, ಕೆಲವೊಮ್ಮೆ ಕಣ್ಣೀರು ತರಬಹುದು, ಆದರೆ ನೆನಪಿಡಿ, ಬಲಿಷ್ಠ ವ್ಯಕ್ತಿಗಳು ಸಮಸ್ಯೆಗಳಿಲ್ಲದವರಲ್ಲ, ಸಮಸ್ಯೆಗಳ ನಡುವೆ ನಿಲ್ಲುವವರು. ನಾನು ಸಾಧಿಸಿದ್ದರೆ ನೀವು ಖಂಡಿತ ಸಾಧಿಸಬಹುದು. ಯಾಕೆಂದರೆ ನಾವು ಎಲ್ಲರೂ ಸಾಮಾನ್ಯವಾಗಿರಬಹುದು, ಆದರೆ ನಮ್ಮ ಕನಸುಗಳು ಸಾಮಾನ್ಯವಲ್ಲ. ನಿಮ್ಮ ಮೇಲೆ ನಂಬಿಕೆ ಇಡಿ, ಶ್ರಮವನ್ನು ಬಿಡಬೇಡಿ. ಒಂದು ದಿನ ನಿಮ್ಮ ಕಥೆ ಯಾರಿಗಾದರೂ ಪ್ರೇರಣೆಯಾಗುತ್ತದೆ. ಆ ದಿನ ನೀವು ಅರಿಯುತ್ತೀರಿ, ಈ ಎಲ್ಲ ಹೋರಾಟ ವ್ಯರ್ಥವಾಗಿರಲಿಲ್ಲ. ಧನ್ಯವಾದಗಳು. ಇಂತಹ ಮತ್ತಷ್ಟು ಪ್ರೋತ್ಸಾಹಕದಾಯಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.